ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೃಷ್ಟ ಅನ್ನೋದು ಇದಕ್ಕೆ ನೋಡಿ, ಅದೃಷ್ಟದ ಜೊತೆಗೆ ನಮ್ಮ ಶ್ರಮ ಇದ್ರೆ ಒಂದಲ್ಲ ಒಂದು ದಿನ ಲಕ್ ಖುಲಾಯಿಸುತ್ತೆ ಅಂತಾರಲ್ಲ, ಇದಕ್ಕೆ ತಾಜಾ ಎಕ್ಸಾಂಪಲ್ ಅಂದ್ರೆ ಗಿಲ್ಲಿ ನಟನ ಬಾಳಲ್ಲಿ ನಡೆದಿದ್ದೆಲ್ಲ ಮಿರಾಕಲ್ ಬಿಡಿ. ಚಿಕ್ಕದೊಂದು ಊರು, ಬದುಕೋದಿಕ್ಕೆ ಅಂತ ದುಡಿಬೇಕಿತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಅಮ್ಮನಿಗೆ ಸಿಟಿ ಬದುಕಿನ ಬಗ್ಗೆ ಗೊತ್ತಿಲ್ಲ. ಶಾಲೆ ಕಾಲೇಜಿನ ಮೆಟ್ಟಿಲನ್ನು ಹತ್ತಿಲ್ಲ. ಊರಾಯಿತು ತಾವಾಯಿತು ಅನ್ನೋ ಸಂಸಾರ. ಜೊತೆಗೆ ಇಬ್ರು ಮಕ್ಕಳು, ಇವರ ಜೊತೆಗೆ ಒಂದಿಷ್ಟು ಕುರಿ. ಇಷ್ಟೇ ಬದುಕು. ನಮ್ಮ ಜೀವನ ಹೀಗೆ ಸಾಗೋದು ಅನ್ಕೊಂಡವರ ಬಾಳಲ್ಲಿ ಇವತ್ತು ಮಿರಾಕಲ್ ಆಗಿದೆ. ಒಮ್ಮೆ ಅದೃಷ್ಟ ಕೈ ಹಿಡಿದ್ರೆ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಈಗ ಆಗ್ತಿರೋ ಬದಲಾವಣೆಗಳೇ ಜೀವಂತ ಸಾಕ್ಷಿ. ನಟ ಗಿಲ್ಲಿ ಬಾಳಲ್ಲಿ ಯಾರೋ ಊಹಿಸದಂತಹ ತಿರುವುಗಳು ಸಿಗ್ತಾ ಇದೆ. ಬರೀ ಸಿಹಿ ಸುದ್ದಿಗಳೇ ಹುಡ್ಕೊಂಡು ಬರ್ತಾ ಇದ್ದು ಒಂದಾದ ಮೇಲೆ ಒಂದರಂತೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲಂತೂ ಗಿಲ್ಲಿಯ ಬದುಕೆ ಬದಲಾಗಿ ಹೋಗಿದೆ ಬಿಡಿ. ಇವರೇನ ಗಿಲ್ಲಿ ನಟ ಅನ್ನೋ ಲೆವೆಲ್ಗೆ ಬದಲಾಗಿದ್ದಾರೆ. ಇವರ ಹಾವಭಾವ, ವೇಷಭೂಷಣ ಎಲ್ಲದರಲ್ಲೂ ಬದಲಾಗಿದ್ದಾರೆ. ಹಾಗಂತ ಜನರ ಜೊತೆಗಿರೋ ಬಾಂಧವ್ಯ ಕಮ್ಮಿ ಆಗಿಲ್ಲ. ಇದು ಎಷ್ಟು ದಿನ ಚೆನ್ನಾಗಿರುತ್ತೋ ಅಷ್ಟು ದಿನ ಜನ ಹೊತ್ತು ಮೆರೆಸ್ತಾರೆ. ಒಮ್ಮೆ ಸೆಲೆಬ್ರಿಟಿ ಅನ್ನೋದು ತಲೆಗೆ ಹತ್ತಿದ್ರೆ ಮುಗ್ದೇ ಹೋಯ್ತು. ಹತ್ತಿದ ಏಣಿಯನ್ನ ಒದಿಯೋ ಕೆಲಸ ಮಾಡಿದ್ರೆ ಅವತ್ತೇ ಅವನತಿಯ ದಾರಿ ಆರಂಭ ಅಂತ. ಈಗ ಈ ಮಾತುಗಳು ಬೇಡ. ಗಿಲ್ಲಿ ನಟನ ಬಾಳಲ್ಲಿ ಮತ್ತೊಂದು ಬಿಗ್ ಗಿಫ್ಟ್ ಸಿಕ್ಕಿದೆ. ಅದು ಕೂಡ ಬಿಗ್ ಬಾಸ್ ರಕ್ಷಿತಾ ಹೊಸ ಹೆಜ್ಜೆ ಇಟ್ಟ ಬೆನ್ನಲ್ಲೇ ಗಿಲ್ಲಿ ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯ ಸ್ನೇಹ ಸಂಬಂಧ ಅನ್ನೋದು ಬರೀ 100 ದಿನದ್ದು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ನಾನೊಂದು ತೀರ ನೀರೊಂದು ತೀರ ಅನ್ನೋರೇ ಜಾಸ್ತಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೊರಗಿನವರು ಯಾರೂ ಇರಲ್ಲ. ಅಲ್ಲಿರೋರನ್ನ ಬಿಟ್ಟು ಬೇರೆ ಪ್ರಪಂಚವೇ ಗೊತ್ತಿರಲ್ಲ. ಹೀಗಾಗಿ ಸ್ವಲ್ಪ ಜಲ್ ಆಗಿರ್ತಾರೆ. ಆದ್ರೆ ಹೊರಗೆ ಬಂದ ಮೇಲೆ ದೂರ ಆಗೋದೇ ಜಾಸ್ತಿ. ಇದಕ್ಕೆ ತಾಜಾ ಉದಾಹರಣೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಬಿಡಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ರಘು ಅಣ್ಣ ಅಂತ ಯಾವಾಗ್ಲೂ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು. ರಕ್ಷಿತಾ ಜೊತೆಗೂ ಒಂದೊಳ್ಳೆ ಸ್ನೇಹ ಸಂಬಂಧ ಬೆಸೆದುಕೊಂಡಿದ್ರು. ಹೊರಗಡೆ ಹೋದ ಮೇಲೂ ನಾವು ಹೀಗೆ ಇರೋಣ ಅಂದಿದ್ರು. ಆದ್ರೆ ಈ ಮೂವರಲ್ಲಿ ಬದಲಾಗಿದ್ದು ಮಾತ್ರ ಗಿಲ್ಲಿ. ಇವತ್ತಿಗೂ ರಕ್ಷಿತಾ ಹಾಗೂ ರಘು ಒಂದೇ ರೀತಿ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಣ್ಣ ತಂಗಿಯಂತೆ ಇದ್ರು, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಅದೇ ಪ್ರೀತಿಯಲ್ಲಿದ್ದಾರೆ. ಬಿಗ್ ಬಾಸ್ ಮುಗಿದ ಈ 5 ತಿಂಗಳಲ್ಲಿ ಏನಿಲ್ಲ ಅಂದ್ರು ಒಂದು 10-15 ಬಾರಿ ಮೀಟ್ ಮಾಡಿದ್ದಾರೆ. ಒಬ್ಬರ ಮನೆಗೊಬ್ರು ಹೋಗಿದ್ದಾರೆ, ಆತ್ಮೀಯತೆ ಹಂಚ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿ ಮಾತ್ರ ಯಾರ ಕೈಗೂ ಸಿಗದಂತೆ ದೂರ ಆಗಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ನೇಹ ಅಲ್ಲಿಗೆ ಮುಗೀತು ಅನ್ನೋ ರೀತಿ ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ. ಇದೇ ಹೊತ್ತಲ್ಲಿ ಈಗ ಗಿಲ್ಲಿ ನಟನ ಬಾಳಿಗೆ ಹೊಸ ಅತಿಥಿ ಎಂಟ್ರಿ ಆಗಿದೆ. ಮೊನ್ನೆ ತಾನೆ ರಕ್ಷಿತಾ ಹೊಸ ಕಾರು ಖರೀದಿ ಮಾಡಿದ್ರು. ಸುಮಾರು 7-8 ಲಕ್ಷ ಮೌಲ್ಯದ ಕಾರು ಖರೀದಿ ಮಾಡಿದ್ರು. ಇದು ದೊಡ್ಡ ಸುದ್ದಿಯಾಗಿತ್ತು. ಯಾಕಂದ್ರೆ ರಕ್ಷಿತಾ ಕುಟುಂಬದಲ್ಲಿ ಈವರೆಗೂ ಯಾರೊಬ್ರು ಕಾರನ್ನೇ ಖರೀದಿ ಮಾಡಿಲ್ವಂತೆ. ಹೀಗಾಗಿ ರಕ್ಷಿತಾನೇ ಮೊದಲು ಕಾರು ಖರೀದಿಸಿದ್ರಂತೆ. ಇದೀಗ ಗಿಲ್ಲಿ ಕೂಡ ಹೊಸ ಕಾರಿನ ಒಡೆಯರಾಗಿದ್ದಾರೆ. ಅದು ಕೂಡ ಸುಮಾರು 15 ಲಕ್ಷ ಬೆಲೆಯ ಕಾರಿನ ಒಡೆಯ. ನಟ ಗಿಲ್ಲಿ ಹೊಸ ಕಾರು ಖರೀದಿ ಮಾಡೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿದವರೆಲ್ಲ ಗಿಲ್ಲಿ ಹೊಸ ಕಾರು ಖರೀದಿ ಮಾಡಿದ್ರು ಅಂತಿದ್ದಾರೆ. ಆದ್ರೆ ಅಸಲಿ ವಿಷಯವೇ ಬೇರೆ ಇದೆ. ನಟ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಾಗ ಮಾರುತಿ ವಿಕ್ಟೋರಿಯಸ್ ಕಾರು ಕೊಡೋದಾಗಿ ಘೋಷಿಸಿದ್ರು. 50 ಲಕ್ಷದ ಜೊತೆಗೆ ಒಂದು ಕಾರು ಕೂಡ ಒಲಿದು ಬಂದಿತ್ತು. ಆ ಕಾರು ಈಗ ಗಿಲ್ಲಿ ಕೈಗೆ ಸೇರಿದೆ. ಬಿಗ್ ಬಾಸ್ ಮುಗಿದು 5 ತಿಂಗಳ ಬಳಿಕ ನಟ ಗಿಲ್ಲಿಗೆ ಕಾರನ್ನ ನೀಡಿದ್ದಾರೆ. ಇದೇ ಕಾರಿನ ಒಡೆಯನಾಗಿರೋ ಗಿಲ್ಲಿ ಫುಲ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಒಂದರ ಮೇಲೊಂದರಂತೆ ಸಿಹಿ ಸುದ್ದಿ ಹರಿದು ಬರ್ತಾ ಇದ್ದು, ಒಂದ್ ಕಡೆ ಸಿನಿಮಾ, ಒಂದ್ ಕಡೆ ಜನರ ಪ್ರೀತಿ. ಇದರ ಮಧ್ಯೆ ಇಂಥ ಸುದ್ದಿಗಳು ಗಿಲ್ಲಿ ಬದುಕನ್ನ ಕಲರ್ಫುಲ್ ಮಾಡಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.